ಮೂಡಾ ಕೇಸ್ ಸಿಎಂ ಪಾಲಿಗೆ ಇವತ್ತು ಬಹಳ ಮಹತ್ವದ ದಿನ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಆ ಕುರಿತು ಇವತ್ತು ವಿಚಾರಣೆ ನಡೆಯಲಿದೆ. ಇವತ್ತು ಸಿಎಂ ಪಾಲಿಗೆ ಬಹಳ ಮಹತ್ವದ ದಿನ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಇವತ್ತಿಗೆ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿಕೆ ಮಾಡಿತ್ತು. ಸಾಕ್ಷ್ಯಾಧಾರಗಳು ಇದೆ ಅಂತ ಹೇಳಿ, ವಿಚಾರಣೆ ಅಗತ್ಯ ಇದೆ ಅಂತ ಹೇಳಿ ಇಡಿ ಅರ್ಜಿಯನ್ನ ಹಾಕಿದೆ. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಇವತ್ತು ಸಿಎಂ ಪಾಲಿಗೆ ಬಹಳ ಪ್ರಮುಖವಾದಂತಹ ದಿನ. ಯಾಕಂದ್ರೆ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ಇವತ್ತೇ ಆದೇಶ ಪ್ರಕಟ ಆಗತ್ತಾ, ಏನಾಗತ್ತೆ ಅನ್ನುವಂಥ ಒಂದಷ್ಟು ಕುತೂಹಲಗಳು ಕೂಡ ಇದೆ, ಪ್ರಶ್ನೆಗಳು ಕೂಡ ಇದೆ. ಹಾಗಾಗಿ ಸಿಎಂ ಪಾಲಿಗಂತೂ ಬಹಳ ನಿರ್ಣಾಯಕ ದಿನ, ಮಹತ್ವದ ದಿನ ಇವತ್ತು. ಸಾಕ್ಷ್ಯಾಧಾರಗಳು ಇದೆ ಅಂತ ಹೇಳಿ, ವಿಚಾರಣೆ ಅಗತ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಇಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಆ ಅರ್ಜಿಯ ವಿಚಾರಣೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೆಯುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಇವತ್ತು ಸಿಎಂ ಪಾಲಿಗೆ ಬಹಳ ನಿರ್ಣಾಯಕ ದಿನ, ಬಹಳ ಪ್ರಮುಖವಾದಂತಹ ದಿನ. ಇವತ್ತೇ ಆದೇಶವನ್ನ ಪ್ರಕಟಿಸ್ತಾರಾ, ಹೇಗೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಇವತ್ತು ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಅಂದ್ರೆ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಏನ್ ಕೊಟ್ಟಿತ್ತು, ಆ ಕ್ಲೀನ್ ಚಿಟ್ ಕೊಟ್ಟ ನಂತರದಲ್ಲಿ ನಟೇಶ್ ಅವರ ಒಂದು ಪರಿಶೀಲನೆ, ಅಂದ್ರೆ ಆ ವಿಚಾರಣೆ ನಡೆದಂತಹ ಸಂದರ್ಭ, ಜೊತೆಗೆ ಅವರ ಕಚೇರಿ ನಿವಾಸದಲ್ಲಿ ಒಂದಿಷ್ಟು ದಾಖಲೆಗಳು ಸಿಕ್ಕಿತ್ತು ಅನ್ನುವಂತಹ ಮಾಹಿತಿಯನ್ನ ಇಡಿ ತಮ್ಮ ತಕರಾರು ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿತ್ತು. ಪ್ರಮುಖವಾಗಿ ಆ ಒಂದು ದಾಖಲೆಗಳ ಮೂಲಕ ಸಾಕ್ಷಿ ಆಧಾರಗಳು ಕೂಡ ಇದೆ. ಅಷ್ಟಿದ್ರೂ ಕೂಡ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಇದು ಕೇವಲ 14 ಸೈಟ್ಗಳ ಕಥೆ ಅಲ್ಲ, ಇಂತಹದ್ದು ಸಾಕಷ್ಟು ಸೈಟ್ಗಳ ವಿಚಾರ ಇದೆ. ಕೇವಲ ಸಿಎಂ ಅನ್ನುವಂತಹ ವಿಚಾರಕ್ಕೆ ಮಾತ್ರ ನೀವು ತಕರಾರು, ಅಂದ್ರೆ ಈ ಸಿಎಂ ಅನ್ನುವಂತಹ ವಿಚಾರಕ್ಕೆ ಮಾತ್ರ ಇಲ್ಲಿ ವಿಚಾರಣೆ ಅಥವಾ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಳ್ಳುವಂತಹದ್ರ ಜೊತೆಗೆ ಬೇರೆ ಬೇರೆ ಸೈಟ್ಗಳಲ್ಲೂ ಕೂಡ ಒಂದಿಷ್ಟು ಅಕ್ರಮ ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ತಕರಾರು ಅರ್ಜಿಯಲ್ಲಿ ಪ್ರಮುಖ ಅಂಶಗಳಾಗಿ ಸೇರಿಸಲಾಗಿತ್ತು. ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ಕೋರ್ಟು ಈ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಂಡು ಅರ್ಜಿಯನ್ನು ಕೂಡ ಸ್ವೀಕೃತ ಮಾಡಿತ್ತು. ಅದರ ಮುಂದುವರೆದಂತಹ ವಿಚಾರಣೆ ಇವತ್ತು ನಡೀತಾ ಇದೆ. ಒಂದ್ ರೀತಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬ ಒಂದಿಷ್ಟು ರಿಲೀಫ್ ಆಗಿದ್ರು ಕೂಡ ಈಗ ತಕರಾರು ಅರ್ಜಿ ಸ್ವೀಕಾರವನ್ನ ಕೋರ್ಟ್ ಮಾಡಿರೋದ್ರಿಂದ ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ. ವಿಚಾರಣೆಯಲ್ಲಿ ಹಿಂದೆ ಆದೇಶವನ್ನು ಹೊರಡಿಸಿತ್ತು, ಅಂದ್ರೆ ತನಿಖೆ ನಡೆಸುವಂತಹ ವಿಚಾರವಾಗಿ, ಅಥವಾ ಕೋರ್ಟ್ ಮತ್ತೆ ಕಾಯ್ದಿರಿಸುತ್ತೆ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಸಿಎಂಗೆ ಟೆನ್ಷನ್ ಹೆಚ್ಚಾಗಿರೋದಂತೂ ನಿಜ, ಅಶ್ವಿನಿ. ಓಕೆ, ರೈಟ್ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.